ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಮತ್ತೊಂದು ಎಡವಟ್ಟು ಮಾಡಿದೆ. ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಎಂಬ ರಾಷ್ಟ್ರಕವಿ ಕುವೆಂಪು ಅವರ ಕವನದಿಂದ ಪ್ರೇರಿತವಾಗಿರ್ತಕ್ಕಂಥ ವಾಕ್ಯಗಳು ಇದ್ದು ಅದನ್ನು ಬದಲಾವಣೆ ಮಾಡಿ ಆದೇಶವನ್ನು ಹೊರಡಿಸಿದೆ. ಅದು ಮೌಖಿಕ ಆದೇಶವನ್ನು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನುವ ಬದಲು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸು ಅಂತ ಹೇಳಿ ಬದಲಾವಣೆ ಮಾಡಿ ಆದೇಶವನ್ನು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆಗೆ ಮತ್ತು ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಡಲಿಕ್ಕೆ ನಮ್ಮ ಜೊತೆ ಕನ್ನಡ ನಾಡಿನ ಪ್ರಖ್ಯಾತ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ. ಸರ್, ಸರ್ಕಾರದ ಈ ಸಮಾಜ ಕಲ್ಯಾಣ ಇಲಾಖೆ ಈ ಎಡವಟ್ಟಿನ ಬಗ್ಗೆ ನೀವೇನು ಹೇಳ್ತೀರಿ? ಸಮಾಜ ಕಲ್ಯಾಣ ಇಲಾಖೆ ಅಥವಾ ಒಟ್ಟಾರೆ ಸರ್ಕಾರವಾಗಿ ನಾನು ಹೇಳೋದಾದರೆ ಸಿದ್ದರಾಮಯ್ಯನವ್ರು ಬಂದಾಗಲಿಂದ ಒಂದೆರಡು ಎಡವಟ್ಟುಗಳಲ್ಲ. ಹಳೆಯ ಸರ್ಕಾರ ಇದ್ದಾಗ ಟೆಕ್ಸ್ಟ್ ಬುಕ್ನಲ್ಲಿ ಆಗಿರುವಂಥ ಸಣ್ಣ ಬದಲಾವಣೆಗಳನ್ನು ಇದು ನಮ್ಮ ಜನಕ್ಕೆ ಅಗೌರವ, ಇದು ನಮ್ಮ ಕವಿಗಳಿಗೆ ಅಗೌರವ ಅಂತೇಳಿ ಕೂಗಾಡ್ತಾ ಇದ್ದಂಥ ಇದೇ ಸಿದ್ದರಾಮಯ್ಯನವರು ಮತ್ತು ಅವ್ರ ಪಟಾಲಂ ಸೇರಿ ಇವತ್ತು ಕುವೆಂಪು ಅವ್ರಿಗೆ ಮಾಡಿರುವಂಥ ಅವಮಾನ ಇದೆಯಲ್ಲ, ಅದು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು. ನನಗನ್ಸುತ್ತೆ ಕುವೆಂಪು ಅನ್ನುವಂಥ ಒಬ್ಬ ಶ್ರೇಷ್ಠ ಸಾಹಿತಿ ತಾನು ಬರೆದುಕೊಟ್ಟಿರುವಂಥ ಆ ಕಲ್ಪನೆಯ ಆಧಾರದ ಮೇಲೆ ಏನು ವಾಕ್ಯವನ್ನು ಶಾಲೆಗಳಲ್ಲಿ ಅಥವಾ ವಸತಿ ನಿಲಯಗಳಲ್ಲಿ ಹಾಕ್ತಾ ಇದ್ವೋ, ಇದು ಜ್ಞಾನ ದೇಗುಲ, ಇಲ್ಲಿಗೆ ಬರಬೇಕಾದ್ರೆ ಗೌರವ ಕೊಟ್ಟು ಬಾ ಅನ್ನೋದು, ಇದು ಈ ನಾಡಿನ ಪ್ರತಿಯೊಬ್ಬರು ಅನುಸರಿಸ್ತಾರೆ. ಇದು ಬರೀ ಹಿಂದೂಗಳು ಅಂತಲ್ಲ, ಹಿಂದೂಗಳು, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು ಪ್ರತಿಯೊಬ್ಬರೂ ಕೂಡ ಅದಕ್ಕೆ ಗೌರವ ಕೊಟ್ಟು ಬರಬೇಕು ಎನ್ನುವಂಥ ಸಂಪ್ರದಾಯ ಇದೆ. ಆದರೆ ದುರದೃಷ್ಟಕರ ಸಂಗತಿ ಅಂತಂದರೆ ಸರ್ಕಾರ ಇದನ್ನ ಗುಲಾಮಗಿರಿಯ ಸಂಕೇತ ಅಂತ ಹೇಳೋದಿದೆಯಲ್ಲ, ಗುರು ಹಿರಿಯರಿಗೆ ಗೌರವ ಕೊಡಬೇಕು ಅನ್ನೋದನ್ನ ನಾವು ಚಿಕ್ಕಂದಿನಿಂದ ಶಾಲೆಗಳಲ್ಲಿ ಕಲ್ತ್ಕೊಂಡು ಬರ್ತಾ ಇರುವಂಥ ಪಾಠ. ಆದರೆ ಗುರು ಹಿರಿಯರಿಗೆ ಗೌರವ ಕೊಡಬೇಡಿ, ಅದನ್ನು ಧಿಕ್ಕರಿಸಿ ಅಂತ ಹೇಳುವಂಥ ಈ ಪ್ರಕ್ರಿಯೆ ಸಿದ್ದರಾಮಯ್ಯನವರಿಂದ ನನಗೇನು ಹೊಸದು ಅಂತ ಅನ್ಸಲ್ಲ. ನನಗೆ ತುಂಬ ಚೆನ್ನಾಗಿ ನೆನಪಿದೆ, ಸಿದ್ದರಾಮಯ್ಯನವರು ಈ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿದ್ದಾಗ ಅವರಿಗೆ ಪಾಠ ಮಾಡಿದ ಮೇಷ್ಟ್ರುಗಳು ಬಂದಿದ್ದಾಗಲೂ ಕೂಡ ಸಿದ್ದರಾಮಯ್ಯನವರು ಕೂತ ಕುರ್ಚಿಯಿಂದ ಏಳದೆ ಅವರಿಗೆ ಗೌರವ ಕೊಡದೇ ಇರೋದನ್ನ ತುಂಬ ಸೋಷಿಯಲ್ ಮೀಡಿಯಾಗಳಲ್ಲಿ ಡಿಸ್ಕಷನ್ ಕೂಡ ಅವತ್ತಿನ ದಿನಗಳಲ್ಲಿ ಆಗಿತ್ತು. ಅಂದರೆ ಈ ಥರದ ಚಿಂತನೆಗಳನ್ನು ಮುಂದಿನ ಪೀಳಿಗೆ ಟೀಚರ್ಗಳನ್ನು ರೆಸ್ಪೆಕ್ಟ್ ಮಾಡಬಾರದು, ತಂದೆ ತಾಯಿಗಳನ್ನು ರೆಸ್ಪೆಕ್ಟ್ ಮಾಡಬಾರದು, ಹಿರಿಯರಿಗೆ ಗೌರವ ಕೊಡಬಾರದು ಅನ್ನುವಂಥ ಈ ಥರದ ಚಿಂತನೆಯನ್ನು ಇದೇನು ಹುಟ್ಟಾಗ್ತಾ ಇದೆಯಲ್ಲ, ಇದು ನನಗನ್ಸುತ್ತೆ ಕರ್ನಾಟಕವನ್ನು ಯಾವ ಹಂತಕ್ಕೆ ನಮ್ಮ ರಾಜ ಮಹಾರಾಜರು ತೆಗೆದುಕೊಂಡು ಹೋಗಿದ್ರು, ಮೈಸೂರಿನ ಮಹಾರಾಜರೆಲ್ಲ ಯಾವ ಪರಿಯ ಗೌರವದಿಂದ ಈ ನಾಡನ್ನು ಎತ್ತರಕ್ಕೆ ಕಟ್ಟಿದ್ರು, ನಮ್ಮ ಸಿದ್ದರಾಮಯ್ಯನವರು ತಮ್ಮ ಕಾರ್ಯಾವಧಿಯಲ್ಲಿ ಅದನ್ನು ಅಷ್ಟೇ ಪ್ರಪಾತಕ್ಕೆ ಬೀಳಿಸ್ತಾರೆ ಅಂತ ನನಗನ್ಸುತ್ತೆ. ಜ್ಞಾನ ದೇಗುಲ ಅಂದರೆ ಸರ್ಕಾರಿ ಶಾಲೆ ಅಥವಾ ವಸತಿ ಶಾಲೆಗಳು ಅಥವಾ ಹಾಸ್ಟೆಲ್ಗಳು ಇವೆಲ್ಲವೂ ಕೂಡ ಒಂದು ರೀತಿಯ ಜ್ಞಾನವನ್ನು ಹಂಚುವ ಕೇಂದ್ರಗಳು. ಇಲ್ಲಿ ಶಿಕ್ಷಕರಿಗೆ ಗೌರವ ಕೊಡಬೇಕು, ಹೇಗೆ ತಂದೆ ತಾಯಿಗಳಿಗೆ ಗೌರವ ಕೊಡ್ತೀವೋ, ದೇವಸ್ಥಾನಗಳಲ್ಲಿ ದೇವರಿಗೆ ಹೇಗೆ ಗೌರವ ಸಲ್ಲುತ್ತೋ ಅದೇ ರೀತಿಯ ಗೌರವವನ್ನು ಕೊಡಬೇಕು, ನಮಸ್ಕಾರ ಮಾಡಿದರೆ ಒಳ್ಳೆಯದು ಅನ್ನೋ ಅರ್ಥದಲ್ಲಿ ಇತ್ತು. ಈಗ ಅದನ್ನು ಗುಲಾಮಗಿರಿ ಸಂಕೇತ ತೆಗೆದುಹಾಕಕ್ಕೆ ಹೊರಟಾಗ ಈ ರೀತಿ ಮಾಡೋದ್ರ ಮೂಲಕ ಮಕ್ಕಳ ಮನಸ್ಸಿನಲ್ಲಿ ಏನನ್ನು ಬಿತ್ತಲಿಕ್ಕೆ ಹೊರಟಿದ್ದಾರೆ? ಅಲ್ಲ, ಇವರು ಈ ನಾಡಿನಲ್ಲಿ ಅದರಲ್ಲೂ ವಿಶೇಷವಾಗಿ ಈ SC ST BCM ಹಾಸ್ಟೆಲ್ಗಳಲ್ಲಿ ಇದನ್ನು ಹಾಕ್ತಾ ಇರೋದು ಯಾತಕ್ಕೆ ಅಂತಂದರೆ ಇವರು ಅಗ್ರೆಸಿವ್ ಆಗಲಿ ಅಂತ, ಇವರು ಪ್ರಶ್ನಿಸ್ಲಿಕ್ಕೆ ಶುರು ಮಾಡಲಿ ಅಂತ. ಪ್ರಶ್ನಿಸೋದು ತಪ್ಪಲ್ಲ, ಈ ವಾಕ್ಯವನ್ನೇ ತೆಗೆದು ಪ್ರಶ್ನಿಸಿ ಅಂತ ಹೇಳಬೇಕಾಗಿರಲಿಲ್ಲ. ಈ ವಾಕ್ಯವನ್ನು ಹಾಗೆ ಬಿಡಬಹುದಿತ್ತು. ಕ್ಲಾಸ್ ರೂಮುಗಳಲ್ಲಿ ಮತ್ತು ಬೇರೆ ಕಡೆಗಳಲ್ಲಿ ಗುರುಗಳನ್ನು ಗೌರವಿಸಿ ಆನಂತರ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಕೇಳಿದರೆ ಯಾರು ಬೇಡ ಅಂತ ಹೇಳುವಂಥ ಸ್ಥಿತಿಯಲ್ಲಿ ಏನೂ ಇರ್ತಿರ್ಲಿಲ್ಲ. ಆದರೆ ದುರದೃಷ್ಟಕರ ಸಂಗತಿ ಇವ್ರದ್ದು ಹೆಂಗಿದೆ ಅಂತಂದರೆ ಈ ವಾಕ್ಯವನ್ನೇ ಬದಲಾಯಿಸೋದ್ರ ಮೂಲಕ, ಯಾಕೆಂತಂದರೆ ಇಲ್ಲೊಂದು ದೇಗುಲ ಬರುತ್ತೆ, ಇಲ್ಲಿ ತಲೆಬಾಗಿ ನಮಸ್ಕರಿಸೋದು ಬರುತ್ತೆ, ಈ ಒಟ್ಟಾರೆ ಪ್ರಕ್ರಿಯೆಯಿಂದ ಈ ಸಮಾಜವನ್ನು ದೂರ ಕೆಳಿಬೇಕು ಅಂತ ಅವ್ರಿಗೆ ಏನಾಗಿದೆ ಅಂತಂದರೆ ರಾಮ ಮಂದಿರ ಆದಾಗ್ಲಿಂದ ದೇಗುಲಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಜನ ದೇಗುಲಗಳ ಮುಂದೆ ನಮಸ್ಕರಿಸೋದನ್ನು ಜಾಸ್ತಿ ಮಾಡ್ತಿದ್ದಾರೆ. ಇದೂ ಕೂಡ ಸಹಿಸಿಕೊಳ್ಳಿಕ್ಕಾಗದೇ ಇರುವಂಥ ಈ ವಿಕೃತ ಮನಸ್ಥಿತಿ ಇದೆಯಲ್ಲ, ಈ ಸರ್ಕಾರ ಬಂದಾಗ್ಲಿಂದ ನಾವು ನೋಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಪಠ್ಯ ಪುಸ್ತಕಗಳಲ್ಲಿ ಕೈ ಆಡಿಸುವಂತ ಪ್ರಯತ್ನ ಮಾಡಿದ್ರು. ಆನಂತರ ಅವರು ಮುಸಲ್ಮಾನರಿಗೆ ಬೇಕಂತ ಹೆಚ್ಚು ಅನುದಾನವನ್ನು ಕೊಡೋದ್ರ ಮೂಲಕ ಹಿಂದೂಗಳನ್ನ ಬಡಕಾಯಿಸಬೇಕು ಅಂತ ಪ್ರಯತ್ನ ಮಾಡಿದ್ರು. ಈಗ ಆಗಿರೋ ಪ್ರಾಬ್ಲಮ್ ಏನು ಅಂತಂದ್ರೆ ಮುಸಲ್ಮಾನರಿಗೆ ಹೆಚ್ಚು ಹಣ ಕೊಡ್ಲಿಕ್ಕೋಸ್ಕರ ದಲಿತರಿಗೆ ಇಟ್ಟಿದ್ದಂಥ ಮೀಸಲು ನಿಧಿಯನ್ನು ಕಿತ್ಕೊಳ್ಳುವಂಥ ಪರಿಸ್ಥಿತಿ ಆಗಿದೆ. ಈಗ ಅವರನ್ನ ಬಡಕಾಯಿಸಿ ಅದನ್ನ ಪ್ರಶ್ನೆ ಮಾಡೋದನ್ನು ಬಿಟ್ಟು ನೀವು ಹಿಂದೂ ಸಮಾಜವನ್ನೇ ಪ್ರಶ್ನೆ ಮಾಡೋದಕ್ಕೆ ಅವ್ರನ್ನ ಎತ್ತಿ ಕಟ್ಟುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ದಲಿತರು ಕೂಡ ತಮ್ಮ ದೇವಸ್ಥಾನಗಳಿಗೆ ಹೋಗ್ತಾರೆ, ಅವರಿಗೂ ಕೂಡ ದೇವಸ್ಥಾನಗಳಿವೆ, ಅವರು ಕೂಡ ತಲೆಬಾಗಿ ದೇವಸ್ಥಾನಗಳಿಗೆ ನಮಸ್ಕರಿಸ್ತಾರೆ. ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆ ಸರ್ಕಾರಕ್ಕೆ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ NEP ಇತ್ತು.
NEP ಇದ್ದಾಗ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಏನು ಸರ್ಕಾರಿ ಶಾಲೆಗಳಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ. ಯಾಕಂದರೆ ಖಾಸಗಿ ಶಾಲೆಯಲ್ಲಿ CBSE ಮಾಡ್ತಾರೆ, ICSE ಸಿಲೆಬಸ್ ಓದ್ತಾರೆ, ಅವರು ಆ ಮಟ್ಟದಲ್ಲಿ ಗುರುತಿಸ್ಕೊಳ್ತಾರೆ. ಆದರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಆ ವ್ಯವಸ್ಥೆ ಸಿಗೋಲ್ಲ ಅನ್ನೋ ಕಾರಣಕ್ಕೆ NEPಯನ್ನು ಜಾರಿಗೊಳಿಸಲಾಗಿತ್ತು. ಅದಕ್ಕೂ ದೇಶದ 16 ರಾಜ್ಯಗಳು ಒಪ್ಪಿಗೆ ಸೂಚಿಸಿದ ನಂತರ ಕರ್ನಾಟಕದಲ್ಲಿ SEP ತಂದ ನಂತರ ಸಾಕಷ್ಟು ಗೊಂದಲ ಉಂಟಾಗಿದೆ. ಇದರಿಂದ ಸಾಕಷ್ಟು ಸರ್ಕಾರಿ ಶಾಲೆಯ ಮಕ್ಕಳೇ ಬಲಿಪಶು ಆಗ್ತಿದ್ದಾರೆ. ಸರ್ಕಾರ ಬದಲಾಗ್ತಿದ್ದಂಗೆ ಶಿಕ್ಷಣ ನೀತಿಯು ಬದಲಾಗ್ಬಿಟ್ರೆ ಈ ರೀತಿ ಬಲಿಪಶು ಆಗೋದು ಅನ್ಯಾಯ ಆಗೋದು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅಲ್ವಾ? ಅಲ್ಲ, ಬರೀ ಸರ್ಕಾರಿ ಶಾಲೆಯ ಮಕ್ಕಳಲ್ಲ. ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅತ್ಯಂತ ಹೆಚ್ಚು ಏಟನ್ ತಿಂತಾ ಇರೋದು ಇದೇ ದಲಿತ ವರ್ಗದ ಮಕ್ಕಳು. ನೀವು ಹುಡುಕಿ ಅವರೊಳಗೆ ಬರಬಹುದಾಗಿರುವಂಥ ಮೇನ್ ಸ್ಟ್ರೀಮಿಗೆ ತರಲಿಕ್ಕೆ ಬೇಕಾಗಿರುವಂಥ ಎಲ್ಲ ಗುಣಗಳನ್ನು ದೂರ ಮಾಡ್ತಾ ಅವರನ್ನು ಇನ್ನೂ ಹೆಚ್ಚು ಸಮಾಜದಿಂದ ದೂರ ಇಡುವಂಥ ಪ್ರಯತ್ನ ಏನು ಮಾಡ್ತಿದ್ದಾರಲ್ಲ, ಅದು ಇದರ ಮೂಲಕವೇ ಆಗ್ತಿರುವಂಥದ್ದು. ಇವತ್ತು ನೋಡಿ, ರಾಮ ಮಂದಿರ ಆದ ನಂತರ ಈ ದೇಶದಲ್ಲಿ ಯಾರು ಬ್ರಾಹ್ಮಣ ಯಾರು ದಲಿತ ಅಂತ ಗೊತ್ತಾಗದೇ ಇರೋಷ್ಟರ ಮಟ್ಟಿಗೆ ಎಲ್ಲರೂ ಏಕರಸವಾಗಿ ರಾಮ ಮಂದಿರಕ್ಕೆ ಹೋಗ್ತಾರೆ, ಜೊತೆಯಲ್ಲೇ ನಿಂತ್ಕೊಂಡು ರಾಮನ ದರ್ಶನ ಪಡಿತಾರೆ. ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಥರದ ಸಮಾಜ ಬೇಕು ಅಂತ ಕಟ್ಟುವಂಥ ಪ್ರಯತ್ನ ಮಾಡಿದ್ರು, ಆ ಥರದ ಸಮಾಜ ಸಹಜವಾಗಿ ನಿರ್ಮಾಣ ಆಗ್ತಾ ಇರುವಾಗ ಅದರೊಳಗೊಂದು ಬಡಕಾಯಿಸುವ ಒಂದು ಚಿಂತನೆಯನ್ನ, ಬೆಂಕಿ ಕಡ್ಡಿಯನ್ನ ಗೀರುವಂಥ ಪ್ರಯತ್ನ ಮಾಡ್ತಿದ್ದಾರಲ್ಲ, ಕಾಂಗ್ರೆಸ್ಸಿನ ಹುಟ್ಟ ನೀತಿಯೇ ಇದು. ಜಾತಿಗಳನ್ನು ವಿಭಜಿಸಬೇಕು, ಹಂಗೆ ಒಡೆದು ತಾವು ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದಕ್ಕೆ ತಾವು ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟ ಆಡ್ತಿದ್ದಾರೆ. ಇದು ಬಹಳ ದುರದೃಷ್ಟಕರ. ನನ್ಗನ್ಸುತ್ತೆ ಸಮಾಜ, ದಲಿತ ಸಮಾಜವೂ ಇದನ್ನು ನೋಡುತ್ತೆ, ಹಾಗೆ ಇಡೀ ಸಮಾಜ ಇದನ್ನು ಗಮನಿಸ್ತಾ ಇರುತ್ತೆ, ಸೂಕ್ಷ್ಮವಾಗಿ ಸಂದರ್ಭ ಬಂದಾಗ ಉತ್ತರಿಸುತ್ತೆ ಅಂತ ನಾನು ಭಾವಿಸ್ತೇನೆ. ಕುವೆಂಪು ಅವರು ಮಾತೆತ್ತಿದ್ರೆ ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟ ಹೀಗಿರಬೇಕು ಹಾಗಿರಬೇಕು ಅಂತ ಹೇಳುವಂಥ ಈ ಕಾಂಗ್ರೆಸ್ ಸರ್ಕಾರದ ಪ್ರತಿನಿಧಿಗಳೇ ಇವತ್ತು ಆ ಕುವೆಂಪು ಅವರ ವಾಕ್ಯ ಏನು ಘೋಷವಾಕ್ಯ ಇತ್ತು ಅದಕ್ಕೆ ವಿರುದ್ಧ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅಂದ್ರೆ ಏನು ಅನ್ಸುತ್ತೆ? ನನಗೆ ನೀವಿನ್ನೂ ಈ ಕಾಂಗ್ರೆಸ್ ಸರ್ಕಾರದ ಈ ಪ್ರತಿನಿಧಿಗಳಿಗೆ ಕುವೆಂಪು ಅವ್ರ ಮೇಲೆ ಗೌರವ ಇದೆ, ಸರ್ವ ಜನಾಂಗದ ಶಾಂತಿಯ ತೋಟದ ಮೇಲೆ ಗೌರವ ಇದೆ ಅಂತ ನೀವು ನಂಬ್ತೀರಾ ಅಂದ್ರೆ ನನಗೆ ವಿಪರ್ಯಾಸ ಅನ್ಸುತ್ತೆ. ಯಾಕೆ ಅಂತಂದ್ರೆ ಈಗ ಒಂದು ಪ್ರಶ್ನೆ ಹಾಕಿದ್ದಾರಲ್ಲ, ಧೈರ್ಯವಾಗಿ ಪ್ರಶ್ನಿಸು ಅಂತ. ನಾನೇ ಪ್ರಶ್ನೆ ಮಾಡಿದೆ ಟ್ವಿಟರ್ನಲ್ಲಿ, ಒಂದು ಸಣ್ಣ ಪ್ರಶ್ನೆ ಕೇಳಿದೆ ಶಿಕ್ಷಣ ಸಚಿವರಿಗೆ. ನೀವು ಪ್ರಿಪರೇಟರಿ ಎಕ್ಸಾಮ್ನ ಮಕ್ಕಳಿಗೆ ಎಲ್ಲ ದಿನಗಳು ಬೆಳಗ್ಗೆ ಇಟ್ಟು ಶುಕ್ರವಾರ ಮಾತ್ರ ಮಧ್ಯಾಹ್ನ ಯಾಕೆ ಮಾಡಿದ್ದೀರಿ, ನಮಾಜಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಅನ್ನುವಂಥ ಒಂದು ಪ್ರಶ್ನೆಗೆ FIR ಹಾಕಿದ್ರು ನನ್ನ ಮೇಲೆ. ನೀವು ನನಗೆ ಪ್ರಶ್ನೆ ಕೇಳಿದವನಿಗೆ FIR ಹಾಕಿ ಬಾಯಿ ಮುಚ್ಚಿಸ್ಲಿಕ್ಕೆ ನೀವು ಪ್ರಯತ್ನ ಪಡ್ತೀರಾ ಅಂತಾದ್ರೆ ಇನ್ನು ಧೈರ್ಯವಾಗಿ ಏನನ್ನು ಪ್ರಶ್ನೆ ಮಾಡೋದು, ಯಾವುದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಕೇಳ್ತಿದ್ದೀರಿ ಅಂದ್ರೆ? ನಿಮಗೆ ಪ್ರಶ್ನೆ ಕೇಳಿ ಅಂತ ಮೇಷ್ಟ್ರ ಮುಂದೆ ಮಾತ್ರ ನಿಲ್ಲಿಸಬಹುದು, ನಿಮ್ಮನ್ನು ಯಾರು ಕೇಳಬಾರ್ದು. ಆ ಮೇಷ್ಟ್ರಗಳ ಮೇಲಿರುವಂಥ ಗೌರವವನ್ನು ಕಡಿಮೆ ಮಾಡಲಿಕ್ಕೆ ಏನೇನು ಬೇಕೋ ಅವೆಲ್ಲಕ್ಕೂ ನೀವು ಪ್ರಯತ್ನ ಪಡ್ತಿದ್ದೀರಿ. ಇದನ್ನು ಮೇಷ್ಟ್ರುಗಳು ಗಮನಿಸ್ತಾರೆ ಪಾಪ. ಅವ್ರಿಗೆ ಈಗಲೇ ಪಾಪ ವಿದ್ಯಾರ್ಥಿಗಳು ಮೊಬೈಲ್ಗಳನ್ನೆಲ್ಲ ಬಂದ ನಂತರ ಮೇಷ್ಟ್ರಗಳ ಮೇಲಿರುವಂಥ ಗೌರವ ಕಡಿಮೆ ಆಗ್ತಿದೆ ಅನ್ನೋಂಥ ಆರೋಪ ಕೇಳಿ ಬರ್ತಿರುವಾಗ ನೀವು ತಲೆಬಾಗಿ ನಮಸ್ಕರಿಸಿ ಗೌರವಿಸಿ ಅನ್ನೋದನ್ನೆಲ್ಲ ಪದಗಳನ್ನು ತೆಗೆದಾಕಿ ಪ್ರಶ್ನಿಸಿ ಧೈರ್ಯ ವೀರಾವೇಶ ಅನ್ನೋ ಪದಗಳನ್ನೆಲ್ಲ ಈ ಥರ ನೀವು ತುಂಬ್ತಾ ಇದ್ರೆ ಆ ಮಕ್ಕಳ ತಲೆಗಳಲ್ಲಿ ಮುಂದಿನ ಪೀಳಿಗೆಯ ಮಕ್ಕಳು ಮೇಷ್ಟ್ರನ್ನ ಕಂಡಾಗ ನಮಸ್ಕಾರ ಮಾಡಬೇಕು ಅಥವಾ ಎದುರಿಗೆ ನಿಂತು ಕುದ್ಗಪಟ್ಟಿ ಪ್ರಶ್ನೆ ಮಾಡಬೇಕು ಅನ್ನೋದನ್ನ ಸಿದ್ದರಾಮಯ್ಯನವ್ರನ್ನ ಎಲ್ಲರೂ ಕೇಳಬೇಕಷ್ಟೇ. ಬಹುಶಃ ನನಗನ್ಸುತ್ತೆ ನಾಡಿನ ಪ್ರತಿಯೊಬ್ಬರು ಕೇಳಬೇಕು. ಮತ್ತು ಈ ಪ್ರಶ್ನೆ ಕೇಳೋದು ಬರೀ ಮೇಷ್ಟ್ರಿಗೆ ಅಥವಾ ಸ್ಕೂಲ್ನಲ್ಲಿ ಮಾತ್ರ ಅಲ್ಲ, ಸರ್ಕಾರವನ್ನು ಪ್ರಶ್ನಿಸಬೇಕು, ಮಂತ್ರಿಗಳನ್ನು ಪ್ರಶ್ನಿಸಬೇಕು, ನಿಮ್ಮ MLAಗಳನ್ನು ಪ್ರಶ್ನಿಸಬೇಕು ಅನ್ನೋದನ್ನು ಮರಿಬೇಡಿ. ಧೈರ್ಯವಾಗಿ ಪ್ರಶ್ನಿಸಿ. ಇದು ನಮ್ಮ ಸರ್ಕಾರ, ನಾವು ಆಯ್ಕೆ ಮಾಡಿರುವಂಥ ಸರ್ಕಾರ ಆಗಿರೋದ್ರಿಂದ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಜನರಿಗೂ ಹೇಳಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರದ ಈ ರೀತಿಯ ಮನಸ್ಥಿತಿಯ ಹಿನ್ನೆಲೆಯಲ್ಲಿ ಸಾಕಷ್ಟು ವಿವಾದಗಳು ಹುಟ್ಟಾಗ್ತಿದೆ. ಒಂದಾದ್ಮೇಲೆ ಒಂದು ವಿವಾದಗಳು ಚರ್ಚೆಗಳಿಗೂ ಕಾರಣ ಆಗ್ತದೆ. ಈ ಬಾರಿಯ ಈ ಚರ್ಚೆ ಏನಿದೆ, ಇದು ಈ ಘೋಷವಾಕ್ಯವನ್ನು ಬದಲಾವಣೆ ಮಾಡಿರ್ತಕ್ಕಂಥದ್ದು, ಇದನ್ನು ಸರಿ ಮಾಡಬೇಕಾ ಅಥವಾ ಹಾಗೆ ಉಳಿಸ್ಬೇಕಾ? ಏನು ಕಾಂಗ್ರೆಸ್ನ ಎಡಮೆನ್ಸಿ ಹೆಂಗಿದೆ ಅಂತಂದ್ರೆ, ಅವರು ಈ ಗಲಾಟೆಯನ್ನು ಗಮನಿಸ್ತಾರೆ, ಇದು ಎಲ್ಲಿವರೆಗೂ ಹೋಗುತ್ತೆ ಅಂತ ನೋಡ್ತಾರೆ, ತಕ್ಷಣಕ್ಕೆ ಇದನ್ನು ವಾಪಸ್ ತಗೊಳ್ತಾರೆ. ನಾನು ಸುಮ್ಮನೆ ಹೇಳೋದಾದ್ರೆ, ನೀವು ಚಿಕ್ಕಮಗಳೂರಿನಲ್ಲಿ ಹಿರೇಮಗಳೂರು ಕಣ್ಣನ್ನವರು ದುಡ್ಡನ್ನು ವಾಪಸ್ ಕೊಡಿ ಅಂತ ಕೇಳಿದ್ರು. ಯಾವಾಗ ಇದು ಗಲಾಟೆ ಜೋರಾಗಿ ಆಗುತ್ತೆ ಅಂತ ಗೊತ್ತಾಯ್ತು, ಒಬ್ಬ ಪೂಜಾರಿಯಿಂದ ದುಡ್ಡನ್ನು ವಾಪಸ್ ಕೇಳ್ತೀರಾ ಅಂತಂದ್ರೆ ಯಾವ ದೈನೇಸಿ ಸ್ಥಿತಿಗೆ ಬಂದ್ಬಿಟ್ಟಿದ್ದೀರಾ ನೀವು ಅಂತ. ಸೊ ಆ ವಾಪಸ್ ಕೇಳೋ ದುಡ್ಡು ಗಲಾಟೆ ಜಾಸ್ತಿ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಆ ವಿಚಾರವನ್ನ ವಾಪಸ್ ತೆಗೆದುಕೊಂಡ್ರು. ಇತ್ತೀಚೆಗೆ ಇದೇ ತರದ ಒಂದು ಗಲಾಟೆ ಮತ್ತೊಂದಾಯ್ತು, ಆಗ್ಲೂ ಅವರು ರಿವರ್ಸ್ ಗೇರಿಗೆ ಹಾಕೊಂಡ್ರು. ಈಗ ಇದನ್ನು ಕೂಡ ಅವ್ರು ಎಷ್ಟು ಎಚ್ಚರಿಕೆಯಿಂದ ಮಾಡ್ತಿದ್ದಾರೆ ಅಂದ್ರೆ, ನೋಟಿಸ್ ಕೊಟ್ಟಿಲ್ಲ, ಇದನ್ನು ಮೌಖಿಕವಾಗಿ ಹೇಳಿ ಬದಲಾಯಿಸಿ ಅಂತಷ್ಟೇ ಹೇಳಿದ್ದಾರೆ. ಹೀಗಾಗಿ ಟೀಚರ್ಗಳು ಬದಲಾಯಿಸ್ತಾ ಇರೋದಕ್ಕೆ ಅವ್ರ ಹತ್ರ ಅಧಿಕೃತವಾದ ಆರ್ಡರ್ಸ್ ಇಲ್ಲ, ಹಾಗಂತ ಬದಲಾಯಿಸದೆ ಇರ್ಲಿಕ್ಕೂ ಸಾಧ್ಯ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಟೀಚರ್ಗಳನ್ನು ಕರ್ಕೊಂಡೋಗಿ ನಿಲ್ಲಿಸಿದ್ದೀರಿ. ಗಲಾಟೆ ತೀವ್ರವಾದ್ರೆ ಇದನ್ನು ವಾಪಸ್ ತೆಗೆದುಕೊಳ್ತಾರೆ. ರಾಜ್ಯದ ಸುಮಾರು 833 SC ST ಏಕಲವ್ಯ ಈ ರೀತಿಯ ಶಾಲೆಗಳಲ್ಲಿ ಬದಲಾಯಿಸಿ ಅಂತ ಹೇಳಿ ವಾಟ್ಸಪ್ ಗ್ರೂಪ್ ರಚನೆ ಮಾಡಿ ಸರ್ಕಾರದ ಕಾರ್ಯದರ್ಶಿಗಳು ಮೆಸೇಜ್ ಹಾಕ್ತಾರೆ. ಅಲ್ಲೇ ಆ ಗ್ರೂಪ್ನಲ್ಲೇ ವಿರೋಧ ಪರ ಎಲ್ಲ ಶುರುವಾಗುತ್ತೆ. ಆದರೂ ಕೂಡ ಸರ್ಕಾರಿ ಇಲಾಖೆಯ ಕಾರ್ಯದರ್ಶಿಗಳು ಮೌಖಿಕವಾಗಿ ಹೇಳಬೇಕಂದ್ರೆ ಅವರಿಗೆ ಸರ್ಕಾರದ ಮೇಲ್ಮಟ್ಟದಿಂದ ಒಂದು ಒತ್ತಡ ಇರಬೇಕು ಅನ್ಸುತ್ತೆ. ಅಲ್ಲ, ನಾನು ಹೇಳ್ತಿರೋದು ಸರ್ಕಾರವೂ ಕೂಡ ಎಷ್ಟು ಎಚ್ಚರಿಕೆಯಿಂದ ಮಾಡ್ತಿದ್ದೋ ನೋಟಿಸ್ ಮಾಡಬಹುದಿತ್ತಲ್ಲ.
ಒಂದು ಸುತ್ತೋಲೆಯನ್ನು ಹೊರಡಿಸಿ ಹಿಂಗೆ ಮಾಡಿ ಅಂತ ಹೇಳ್ಬೋದಿತ್ತಲ್ಲ. ಸುತ್ತೋಲೆ ಹೊರಡಿಸುವಂಥ ಧೈರ್ಯ ಇಲ್ಲ ಅವರಿಗೆ. ಇದರ ಒಟ್ಟಾರೆ ಗಲಾಟೆ ಹೇಗಿರುತ್ತೆ ಅಂತ ನೋಡ್ಕೊಳ್ತಾರೆ ಮತ್ತು ಸೈಲೆಂಟಾಗಿ ಬದಲಾವಣೆ ಮಾಡೋಣ ಅಂತ ಟ್ರೈ ಮಾಡ್ತಾರೆ. ಸೈಲೆಂಟಾಗಿ ಬದಲಾವಣೆ ಮಾಡೋದು ಅದು ವೈಲೆಂಟ್ ಆಗುತ್ತೆ, ಸಮಾಜ ಇದಕ್ಕೆ ರಿಯಾಕ್ಟ್ ಮಾಡುತ್ತೆ ಅಂತ ಗೊತ್ತಾದ ತಕ್ಷಣ ನಾವು ಹೇಳಲೇ ಇಲ್ಲ, ಯಾರೋ ಒಬ್ಬ ಕಾರ್ಯದರ್ಶಿ ಹೇಳಿದ್ದು ಇದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತ ಸರ್ಕಾರಕ್ಕೆ ಕಳಿಸ್ಕೊಳ್ಳೋದು ಬಹಳ ಸುಲಭ. ಆದರೆ ಗೊತ್ತಿರಲಿ, ಇಡೀ ಸರ್ಕಾರದ ಮಾನಸಿಕವಾಗಿರುವಂಥ ಧೋರಣೆ ಇಂಥದ್ದೇ. ಅದು ಸಿದ್ದರಾಮಯ್ಯನವ್ರನಿಂದ ಹಿಡಿದು ಅವರ ಕಚೇರಿಗಳಲ್ಲಿ ಕೆಲಸ ಮಾಡುವಂಥ ಕಾರಕೂನರು ಯಾರಿದ್ದಾರಲ್ಲ, ಅಂದರೆ ಈಗ ಹೊಸದಾಗಿ ಯಾರು ಜೋಡಿಸ್ಕೊಂಡಿದ್ದಾರೋ ಅವ್ರು ಸುತ್ತಮುತ್ತ ಜೋಡಿಸ್ಕೊಂಡು ನಾವೇ ಎಲ್ಲವೂ ಅಂತ ಹೇಳ್ತಾರೋ, ಪ್ರತಿಯೊಬ್ಬರ ಮಾನಸಿಕ ಧೋರಣೆಯು ಹೀಗೆ ಇರೋದು ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ನನಗೆ ಅರ್ಥ ಆಗುತ್ತೆ ಇವರು ಇದನ್ನು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇಡೀ ಕರ್ನಾಟಕವನ್ನು ನಮ್ಮ ಮೈಸೂರಿನ ಮಹಾರಾಜರು ಎಷ್ಟು ಸುಂದರವಾಗಿ ಕಟ್ಟಿಕೊಟ್ಟಿದ್ರು, ಅದನ್ನು ಹೇಗೆ ಧ್ವಂಸಗೊಳಿಸಬೇಕು ಅಂತ ಇವರು ಪ್ರಯತ್ನ ಪಡ್ತಿದ್ದಾರೆ ಅನ್ನೋದು ನೋಡಿದ್ರೆ ಗೊತ್ತಾಗುತ್ತೆ. ಸರ್ಕಾರದ ಶಿಕ್ಷಣ ನೀತಿಗಳು ಅಂದರೆ ಯಾವುದೇ ಸರ್ಕಾರ ಬರಲಿ, ಒಂದು ಸಲ ಮಾಡಿದ ಈ ಶಿಕ್ಷಣ ನೀತಿ ಅಥವಾ ಒಂದು ಪಾಲಿಸಿಯನ್ನು ಒಂದು 20-25 ವರ್ಷ ಬದಲಾಯಿಸ್ತಾ ಇದ್ರೆ ಆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಪದೇ ಪದೇ ಸರ್ಕಾರ ಬಂದಾಗೆಲ್ಲ ಬದಲಾವಣೆ ಆಗ್ತಾ ಹೋದರೆ ಆ ವಿದ್ಯಾರ್ಥಿಗಳಿಗೆ ಅವರ ಪಠ್ಯಕ್ರಮಗಳಲ್ಲೂ ತೊಂದರೆ ಆಗ್ತಾ ಇದೆ, ಹಾಗೆ ಆ ನೀತಿಗಳನ್ನು ಪಾಲಿಸಕ್ಕೆ ಹೋದರೂ ತೊಂದರೆ ಆಗ್ತಾ ಇದೆ. ಈ ರೀತಿ ಹಲವು ಬದಲಾವಣೆಗಳಿಂದ ವಿದ್ಯಾರ್ಥಿಗಳಿಗೆ ನೇರವಾಗಿ ಅನ್ಯಾಯ ಆಗುತ್ತೆ ಅಲ್ಲ. ಅವ್ರಿಗೇನಾಗಿದೆ, ಕಾಂಗ್ರೆಸ್ಸಿಗೆ ಅಧಿಕಾರ ತಮ್ಮದಿರಲಿ ಯಾರದೇ ಇರಲಿ ನೀತಿಗಳು ತಮ್ಮದಿರುತ್ತೆ ಅಂತ ಅನಿಸಿತ್ತು. ಆದರೆ ನರೇಂದ್ರ ಮೋದಿಯವರು ಕಳೆದ 10 ವರ್ಷಗಳಲ್ಲಿ ಯಾವ ಥರದ ಆಮೂಲಾಗ್ರ ಬದಲಾವಣೆ ಅಂತರೋ ಪ್ರಯತ್ನ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೆ ಖಾತ್ರಿ ಆಗೋಗಿದೆ ಅಬ್ ಕಿ ಬಾರ್ 400 ಪಾರ್ ಅಂತ. ಹೀಗಾಗಿ ಕೇಂದ್ರದಲ್ಲಿ ಇನ್ನು ಸರ್ಕಾರ ಯಾವ ಕಾರಣಕ್ಕೂ ಬರೋದಿಲ್ಲ ಅಂತ ಇಲ್ಲಿ ಕಾಂಗ್ರೆಸ್ಸಿಗೆ ನಾವು ಎಲೆಕ್ಷನ್ ನಿಲ್ತೀವಿ ಅಂತ ಹೇಳುವಂಥವ್ರು ಇಲ್ಲವಾಗಿದೆ. ಹೀಗಾಗಿ ಅವರಿಗೆ ಅನಿವಾರ್ಯ ಏನಿದೆ ಅಂತಂದರೆ ಕರ್ನಾಟಕದಲ್ಲಿ ಈ ಥರದ ಬದಲಾವಣೆ ಬರದಂತೆ ಮುಂದಿನ ಪೀಳಿಗೆಯನ್ನು ಸ್ವಲ್ಪ ಅಗ್ರೆಸಿವ್ ಆಗಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನೊಂದು ಸಂಗತಿ ಏನಾಗಿದೆ ಅಂತಂದರೆ ಇವತ್ತಿನ ತರುಣರು ಏನಿದ್ದಾರೆ ಅದರಲ್ಲಿ ಬಹುತೇಕರು ಬಲಪಂಥ ಪರಿವರ್ತನೆ ಆಗ್ತಿದ್ದಾರೆ. ಅವರಿಗೆ ಅರ್ಥ ಆಗ್ತಿದೆ ಸತ್ಯ ಅನ್ನೋದು ಇಲ್ಲಿದೆ. ಇಷ್ಟು ದಿನ ಭಾರತ ವಿರೋಧಿ ಚಿಂತನೆಗಳನ್ನು ಬೇಕಂತ ತುರುಕಲಾಗ್ತಿತ್ತು ಅಂತ ಅವರಿಗೆ ಗೊತ್ತಾಗ್ತಿದೆ. ಇವೆಲ್ಲವನ್ನೂ ಒಟ್ಟಾರೆಯಾಗಿ ಗಮನಿಸುವಾಗ ನಮ್ಗೆ ಗೊತ್ತಾಗೋ ಒಂದೇ ಸಂಗತಿ ಏನು ಅಂದರೆ ಧಾವಂತದಲ್ಲಿದ್ದಾರೆ ಸಿದ್ದರಾಮಯ್ಯನವರಿಗೆ. ನಾನು ಇನ್ನು ಕೆಲವು ತಿಂಗಳು ಇರ್ತೀನೋ 1-2 ವರ್ಷ ಇರ್ತೀನೋ ಗೊತ್ತಿಲ್ಲದೆ ಇರುವಂಥ ಸ್ಥಿತಿ ಇರೋದ್ರಿಂದ ಈ ಅವಧಿಯಲ್ಲಿ ಹೇಗಾದರೂ ಮಾಡಿ ಅರ್ಜೆಂಟಾಗಿ ಇದನ್ನು ಹಿಡ್ಕೋಬೇಕು ಅನ್ನೋಂಥ ಪ್ರಯತ್ನ ಇದ್ದಾರಲ್ಲ, ಆ ಪ್ರಯತ್ನದಲ್ಲಿ ಈ ಥರ ತಪ್ಪುಗಳಾಗ್ತಾ ಇವೆ. ಆದರೆ ಇದರ ಬಲಿಪಶುಗಳಾಗ್ತಿರೋದು ನೀವು ಹೇಳಿದಂತೆ ವಿದ್ಯಾರ್ಥಿಗಳೇ ಬಲಿಪಶುಗಳಾಗೋದು. ಪ್ರತಿಯೊಂದು ಸರ್ಕಾರವು ಬಂದಾಗ, ಈಗ ಮುಂದಿನ ಸರ್ಕಾರ ಬಂದಾಗ ಇದನ್ನು ಬದಲಾಯಿಸಲೇಬೇಕು. ಈ ಥರ ಇಟ್ಕೊಂಡು ತಿರುಗಾಡ್ಲಿಕ್ಕೆ ಆಗತ್ತಾ? ನೀವು ಬೋರ್ಡ್ ಮೇಲೆ ನೀವು ನೇರವಾಗಿ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಬಾಗಿಲು ಹೊರಗೆ ಹಾಕೋ ಬದಲು ಒಳಗೆ ಹಾಕಿರಲ್ಲ ಅದನ್ನು. ಮಕ್ಕಳು ಎಲ್ಲಿ ಕ್ಲಾಸ್ ರೂಮಲ್ಲಿ ಕೂತ್ಕೊಳ್ತಾರೋ ಅಲ್ಲಿ ಹಾಕಬೇಕಾಗಿರೋದನ್ನು ಹೊರಗೆ ಹಾಕಿದ್ರೆ ಮುಂದಿನ ಸರ್ಕಾರ ಬಂದಿರೋದು ಬದಲಾಯಿಸಲೇಬೇಕಾದ ಅನಿವಾರ್ಯತೆ ಇರುತ್ತೆ. ಆಗ ಮತ್ತೆ ನಾವು ನೀತಿಗಳಲ್ಲಿ ಬದಲಾವಣೆ ಅಂತ ನಾವು ತಿಳ್ಕೊಳ್ತೀವಿ. ಬಟ್ ಸಿದ್ದರಾಮಯ್ಯನವರ ಸರ್ಕಾರ ಇಷ್ಟು ಕೆಟ್ಟದಾಗಿ ಹ್ಯಾಂಡಲ್ ಮಾಡ್ತಾ ಇರೋದು ದುರಂತಕಾರಿ ಅಂತ ಅನ್ಸುತ್ತೆ. ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಸಮಾಜದ ಕಲ್ಯಾಣಕ್ಕಾಗಿರಬೇಕು ಅಂತ ಎಲ್ಲರೂ ಅಂದ್ಕೊಂಡಿದ್ವಿ. ಆದರೆ ಅಲ್ಲೇ ವಿವಾದಗಳು ಹುಟ್ಟಾಗ್ತಾ ಇದ್ದರೆ ಇಂತಹ ವಿವಾದಗಳಿಂದ ಈಗ ಬೆಳವಣಿಗೆ ಆಗ್ತಕ್ಕಂತಹ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಇವೆಲ್ಲದಕ್ಕೂ ಮಾರಕ ಆಗ್ತಾ ಇದೆ. ಮತ್ತು ಈ ಅಧಿಕಾರಿ ಯಾರಿದ್ದಾರೆ ಅವ್ರ ಮೇಲೆ ಒಂದು ಕ್ರಮ ಆಗಬೇಕು ಅಂತ ಅನಿಸುತ್ತೆ. ಖಂಡಿತವಾಗಿಯೂ ಆಗಬೇಕು. ನನಗೆ 100% ಗೊತ್ತಿದೆ ಈ ಕ್ರಮ ಆಗುತ್ತೆ. ಯಾವಾಗ ಸಮಾಜ ರಿವೋಲ್ಟ್ ಮಾಡುತ್ತೋ, ಜನ ಕಿತ್ತಾಡ್ತಾರೋ, ತಕ್ಷಣ ಅಧಿಕಾರಿಗಳ ತಲೆ ಮೇಲೆ ಗೂಬೆ ಕೂರಿಸ್ತಾರೆ ಮತ್ತು ಇದಕ್ಕೆ ಅಧಿಕಾರಿ ಕಾರಣ ಅಂತ ಹೇಳ್ತಾರೆ. ನಮಗೆಲ್ರಿಗೂ ಗೊತ್ತಿದೆ, ಹಿರೇಮಗಳೂರಲ್ಲೂ ಚಿಕ್ಕಮಗಳೂರಲ್ಲಿ ಇದೇ ಘಟನೆ ಆದಾಗ ಅಧಿಕಾರಿಯಿಂದ ವಸೂಲು ಮಾಡ್ತೀವಿ ಅಂತ ಸಹಜವಾಗಿ ಹೇಳಿ ಅಧಿಕಾರಿನ ಗುರಿ ಮಾಡಿದ್ರು. ಹಾಗೆ ಇಲ್ಲೂ ಕೂಡ ಒಬ್ಬ ಅಧಿಕಾರಿನ ಗುರಿ ಮಾಡುವಂಥ ಪ್ರಯತ್ನ ಮಾಡಲಾಗುತ್ತೆ. ಆದರೆ ಸರ್ಕಾರದ ಮಾನಸಿಕ ಧೋರಣೆಯೇ ಹೀಗಿರೋದ್ರಿಂದ ಇದಕ್ಕೆ ಒಟ್ಟಾರೆ ಕಾರಣವೇ ಸರ್ಕಾರ. ನನಗನ್ಸೋದು ಈ ಸರ್ಕಾರಕ್ಕೆ ಶಿಕ್ಷೆಯನ್ನು ಪ್ರಜಾಪ್ರತಿನಿಧಿ ಜನರೇ ಕೊಡಬೇಕಾಗಿರುವಂಥ ಅಗತ್ಯ ಇದೆ ಅಂತ ಅನ್ಸುತ್ತೆ. ಇದಿಷ್ಟು ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಅವರ ಮಾತು. ಶಿವಮೊಗ್ಗದಿಂದ ಕ್ಯಾಮರಾ ಪರ್ಸನ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.